ಕುರಿಮರಿ ಸತ್ತೋಯ್ತು. ಕುರಿ ಒಂದು ಗುಂಡ ಅಂತ ಒಂದು ಬೈರ ಅಂತ ಸೆಲೆಕ್ಟ್ ಮಾಡಿದ್ವಿ. ಹಾಯ್ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗೌಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದಾರೆ ಸ್ನೇಹಿತರೆ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹೊಸ ವ್ಲಾಗ್ಗೆ ಎಲ್ಲರಿಗೂ ವೆಲ್ಕಮ್ ಮಾಡ್ತಾ, ಇವತ್ತು ಬೆಳಗ್ಗೆನೇ ಒಂದು ಕಪ್ ಕಾಫಿ ಕುಡಿದು ದಿನನ ಶುರು ಮಾಡಿದೆ ಅಂತಲೇ ಹೇಳ್ಬೋದು. ಅಪ್ಪಗೂ ಕೂಡ ಹಾಲು ಕೊಟ್ಟಿದ್ದೆ, ಬ್ರೆಡ್ ಜೊತೆಗೆ ಅವನು ತಿಂತಾ ಇದ್ದ. ಅವನು ಯಾವಾಗಲೂ ತಿನ್ನಲ್ಲ, ಅಪರೂಪಕ್ಕೆ ಮಾತ್ರ ಆವಾಗವಾಗ ಕೇಳಿ ತಿಂತಾನೆ. ಹಾಗಾಗಿ ಅವನಿಗೂ ತಿನ್ನಿಸ್ಕೊಂಡು ನಾವಿವತ್ತು RMCಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸ್ವಲ್ಪ ತರಕಾರಿಗಳನ್ನೆಲ್ಲ ಮನೇಲಿ ಖಾಲಿಯಾಗಿತ್ತು, ಹಾಗಾಗಿ ಸ್ವಲ್ಪ ನಾಷ್ಟ ಏನಾದರೂ ಮಾಡ್ಕೊಂಡು ಹೋಗೋಣ ಅಂತ. ಹಾಗೆ ನಮ್ಮ ಮೇಕೆ ಮರಿನೂ ಕೂಡ ಬೆಳಗ್ಗೆನೇ ಕರ್ಕೊಂಬಂದ್ಬಿಟ್ಟಿದ್ರು. ಸ್ವಲ್ಪ ರೂಮ್ ಮೆಸ್ಸಿ ಆಗಿದೆ, ಏನು ಅಂದ್ಕೊಂಬೇಡಿ. ಬೆಳಗ್ಗೆನೆಲ್ಲ ತೊಗೊಂಡೋಗಿ ಎಲ್ಲ ಎಸ್ತಿದ್ದಾನೆ ಹೋಳಿಕೆ ನನ್ನ ಮಗ. ಅವ್ನು ಅದು ಹೆಂಗೆ ಅಂದರೆ, ಪ್ರವೀಣವ್ರು ಬಂದಿದ್ದ ತಕ್ಷಣ ಅದು ಹಿಂದೆನೇ ಬಂದ್ಬಿಟ್ಟು ನಿಂತ್ಕೊಂಡಿದ್ದು ನೋಡ್ತಾ ಇತ್ತು. ಮಾತಾಡೋದೆಲ್ಲ ಅದಕ್ಕೂ ಕೂಡ ಅರ್ಥ ಆಗುತ್ತೆ. ಆ್ಯಂಡ್ ನಾನು ಕೂಡ ಅಲ್ಲೇ ನಿಂತಿದ್ನಲ್ಲ, ನನ್ನನ್ನು ನೋಡಿ ಬಂತು. ತುಂಬಾ ಪ್ರೀತಿ ಕೊಡ್ತು ಅಂತಲೇ ಹೇಳ್ಬೋದು. ಹೇಳೋಕ್ಕಾಗ್ತಾಯಿಲ್ಲ, ಈ ಥರ ಒಂದು ಕೆಟ್ಟ ಘಟನೆ ಕೂಡ ಆಗುತ್ತೆ. ಬೆಳಗ್ಗೆ ಎದ್ದಿದ್ದು ಸಂಜೆ ಇರಲ್ಲ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು. ಬೆಳಗ್ಗೆಲ್ಲ ಚೆನ್ನಾಗಿ ಆಟ ಆಡಿಕೊಂಡು ನಮ್ಮ ಜೊತೆ ಇತ್ತು. ಅದನ್ನು ಇದತ್ರ ಶೆಡ್ ಹತ್ರ ಕಟ್ಟಾಕಿದ್ರು. ನಾನು ಇವಾಗ ಸಿಂಪಲಾಗಿ ವಾಂಗಿಬಾತ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೆ. ರೈಸ್ಗೆ ಇಟ್ಟಿದ್ದೀನಿ. ಕ್ಯಾಪ್ಸಿಕಮ್ ವಾಂಗಿಬಾತ್ ಮಾಡ್ಕೊತಾ ಇದ್ದೀನಿ ಇವತ್ತು. ಬದನೆಕಾಯಿಲ್ಲ ಅಂದರೆ ಕ್ಯಾಪ್ಸಿಕಮ್ ಏನೋ ಜಾಸ್ತಿ ಇದ್ದರೆ ಈ ಥರ ಕ್ಯಾಪ್ಸಿಕಮ್ ವಾಂಗಿಬಾತ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಒನ್ ಟೈಮ್ಗಾದರೆ ತುಂಬಾ ಒಂಥರ ಟೇಸ್ಟಿಯಾಗೂ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ದು. ಹಾಗಾಗಿ ಮಾಡ್ಕೊತಾ ಇದ್ದೆ. ಅದನ್ನೇ ನಾನು ಕೆಲವು ಸತಿ ಬದನೆಕಾಯಿ ಇಲ್ಲ ಅಂದರೆ ಕ್ಯಾಪ್ಸಿಕಮಲ್ಲೇ ಮಾಡ್ಕೊತೀನಿ. ಅದಕ್ಕೆಲ್ಲ ಹೆಚ್ಚಿಟ್ಕೊತಾ ಇದ್ದೆ. ಹಾಗೆ ಸಿಂಪಲ್ಲಾಗಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಗೆ ಕಡಲೆಬೇಳೆ ಹಾಗೆ ಕಡಲೆಬೀಜನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಆನಂತರ ಹೆಚ್ಚಿಟ್ಟಿರುವಂಥ ಒಂದು 3 ಈರುಳ್ಳಿನ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಬ್ರೌನ್, ಅಂದರೆ ತುಂಬ ಬ್ರೌನ್ ಬೇಡ, ಸ್ವಲ್ಪ ಬ್ರೌನ್ ಬರೋಷ್ಟು ಬೇಯಿಸ್ಕೊಂಡು ಆನಂತರ ಅದಕ್ಕೆ ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗೋ ಥರ ತಿರುಗಿಸ್ಕೊಂಡು, ಆಮೇಲೆ ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಟಿರುವಂಥ ನೀರನ್ನು ನಾನು ಹಾಕ್ಕೊತಾ ಇದ್ದೀನಿ. ಒಂದು 1/4 ಭಾಗದಷ್ಟು ಅಷ್ಟೇ. ಅದನ್ನು ಹಾಕ್ಕೊಂಡು ಅದಕ್ಕೆ ಅದು ಚೆನ್ನಾಗಿ ಕುದ್ದು ಅದು ಚೆನ್ನಾಗಿ ಬೇಯಬೇಕು ಕ್ಯಾಪ್ಸಿಕಮ್ಮು, ಅಲ್ಲಿವರೆಗೂ ಕುದಿಸಿ ಆನಂತರ ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ನಾನು ವಾಂಗಿಬಾತ್ ಪೌಡ್ರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನೊಂದು 10 ನಿಮಿಷ ಬೇಯಿಸ್ಕೊತೀನಿ. ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ. ಹಾಗೆ ವಾಂಗಿಬಾತ್ ಕೂಡ ತುಂಬ ಟೇಸ್ಟಿಯಾಗಿ ರೆಡಿಯಾಗಿತ್ತು. ನಾಷ್ಟ ಎಲ್ಲ ಮುಗಿಸ್ಕೊಂಡು ರೆಡಿ ಆದೆ ನಾನು. 8:30 ಹತ್ತತ್ರ ಬರ್ತಾ ಇದೆ. ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ RMCಗೆ. ಸ್ವಲ್ಪ ಮನೆಗೆ ರೇಷನ್ ಮತ್ತು ತರಕಾರಿನೆಲ್ಲ ತೊಗೊಂಬರ್ಬೇಕಾಯಿತು. ಹಾಗಾಗಿ ಅಪ್ಪನ ಅವ್ರ ಮಾವನ ಮನೇಲಿ ಬಿಟ್ಟು ಬರೋಕ್ಕೆ ಹೋಗಿದ್ದಾರೆ. ಹೋಗಿ ಸ್ವಲ್ಪ ತೊಗೊಂಬರೋಣ ಅಂತ ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡಿದೆ. ಕೊನೆವರೆಗೂ ನೋಡಿ. ಇಷ್ಟ ಆದರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಏನಂದರೆ RMC ಎಲ್ಲ 10 ಗಂಟೆ ಅಷ್ಟೊತ್ತಿಗೆ ಕ್ಲೋಸು ನಮ್ಮೂರ ಹತ್ರ ಎಲ್ಲ. ಹಾಗಾಗಿ ನಾನು ಬೆಳಗ್ಗೆ ಬೇಗನೆ ಎದ್ದು ನಾಷ್ಟ ಮಾಡಿ 8:30 9 ಗಂಟೆ ಅಷ್ಟೊತ್ತಿಗೆಲ್ಲ ಹೊರಟ್ವಿ. ಅಪ್ಪನ ಅವನಿಗೆ ಸ್ವಲ್ಪ ತಿನ್ನೋಕೆ ಕೊಟ್ಬಿಟ್ಟು ಅವನ್ನ ಅಲ್ಲಿ ಅವ್ರ ಮಾವನ ಮನೆ ಹತ್ರ ಬಿಟ್ಟಿದ್ದೆ. ನಾವು ಕೂಡ ಹೋದ್ವಿ. ಅಂದರೆ 10:15 ಅಷ್ಟೊತ್ತಿಗೆ ಆದರೆ ಎಲ್ಲ ಎತ್ಕೊಂಡು ಹೊರ್ಟೋಗ್ಬಿಟ್ಟಿರ್ತಾರೆ. ಸೊ ಏನೂ ಚೆನ್ನಾಗಿರೋದಿಲ್ಲ, ಎಲ್ಲ ಬಿಸಿಲಿಗೆ ಇನ್ನೂ ಇದಾಗ್ಬಿಟ್ಟಿರುತ್ತೆ ಅಂತ ಹೇಳ್ಬಿಟ್ಟು ಹೊರಟ್ವಿ. ಆದರೂ 9:10 ಆಗಿತ್ತು ನಾವು ಹೊರಟಾಗ. ಹೋಗಿ ಸ್ವಲ್ಪ ತರಕಾರಿಗಳನ್ನೆಲ್ಲ ನೋಡಿ ಫ್ರೆಶ್ ಅಪ್ ಆಗಿರೋದನ್ನೆಲ್ಲ ತೊಗೊಂಡ್ವಿ. ಬೇರೆದೆಲ್ಲ ಸ್ವಲ್ಪ ಇದಾಗಿತ್ತು. ಹಾಗಾಗಿ ನಮ್ಗೆ ಯಾವ್ದು ಬೇಕಾಗಿತ್ತು ಒಂದು ವಾರಕ್ಕಾಗೋಷ್ಟು ಮಾತ್ರ ತೊಗೊಂಡೆ, ಜಾಸ್ತಿ ತೊಗೊಳ್ಲಿಲ್ಲ ನಾನು. ಜಾಸ್ತಿ ತೊಗೊಂಡ್ರೆ ಇರೋದಿಲ್ಲ, ಎಲ್ಲ ಕೊಳ್ತೋಗೋದು ಈ ಥರ ಎಲ್ಲ ಆಗಿಬಿಡುತ್ತೆ, ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ನಾವಿನ್ನೂ ಬಂದು ತೊಗೊಂಡು ಹೋಗ್ತಿರ್ತೀವಲ್ಲ, ಹಾಗಾಗಿ ಒಂದು ವಾರಕ್ಕೆ ಮಾತ್ರ ತೊಗೊಂಡ್ವಿ. ಅಲ್ಲಿಂದ ಅವರು ಜಾಕೆಟ್ ನೋಡ್ತೀನಿ ಅಂದರು. ಅಂದರೆ ಒಂಥರ ಸ್ವೆಟ್ರ್ ಥರ ಇರುತ್ತಲ್ಲ ಅದು. ಅವರು ಮೇವೆಲ್ಲ ಕುಯ್ಯೋದ್ರಿಂದ ಪ್ರವೀಣ್ ಅವ್ರಿಗೆ ಕತ್ತತ್ರ ಕೈ ಹತ್ರ ಎಲ್ಲ ಕುಯ್ಕೊತಾ ಇತ್ತು. ಅವರು ಬೇರೆ ಥರ ಜಾಕೆಟೆಲ್ಲ ಯೂಸ್ ಮಾಡಲ್ಲ. ಅಂದರೆ ಕುಯ್ಯೋಕೆ ಹೋದಾಗ ತುಂಬ ಸ್ವೆಟ್ ಆಗ್ತೀವಲ್ಲ ಬಿಸಿಲಲ್ಲಿ. ಹಾಗಾಗಿ ಅಲ್ಲಿ ಒಂದು ಜಾಕೆಟ್ ನೋಡಿದ್ವಿ, ಅದು ಕೂಡ ತೊಗೊಂಡು ವಾಪಸ್ಸು ಮನೆಗೆ ಹೊರಟ್ವಿ ಬೇಗನೆ. ಮನೆಗೆ ಹೋಗಿದ ತಕ್ಷಣ ಅವನ್ನ ಮಲಗಿಸ್ದೆ. ಅಪ್ಪನ ಅವನಿಗೆ ನಾಷ್ಟ ಕೂಡ ತಿನ್ನಿಸಿದೆ ವಾಂಗಿಬಾತ್ನೇ. ಹಾಗಾಗಿ ಅವನ್ನ ಫಸ್ಟು ಮಲಗಿಸಿದೆ. ಇವಾಗ ತಾನೇ RMCಯಿಂದ ಬಂದ್ವಿ. ತರಕಾರಿಗಳನ್ನೆಲ್ಲ ತೊಗೊಂಡು ಎಲ್ಲ ಇಟ್ಟಿದ್ದೀನಿ. ಅದನ್ನೆಲ್ಲ ಫ್ರಿಜ್ಗೆ ಎತ್ತಿಕ್ಬೇಕು. ಹಾಗೆ ಪಾಪುಗೆ ನಾಷ್ಟ ಮಾಡಿಸ್ಬಿಟ್ಟು ಮಲಗಿಸಿದ್ದೀನಿ. ಇವಾಗ ನಾನು ಕೂಡ ನಾಷ್ಟ ಆಯಿತು. ಇವಾಗ ಸ್ವಲ್ಪ ಅಡುಗೆ ಮಾಡ್ಕೊಳ್ಳೋಣ ಅಂತ ಅವ್ನು ಮಲಗಿದ್ದಾನೆ. ಹಾಗಾಗಿ ಸ್ವಲ್ಪ ಮಶ್ರೂಮ್ ಬಿರಿಯಾನಿ ಮತ್ತು ಮಶ್ರೂಮ್ ಪೆಪ್ಪರ್ ಫ್ರೈನ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಮಶ್ರೂಮ್ನೆಲ್ಲ ಕ್ಲೀನ್ ಮಾಡ್ಕೊಬೇಕು. ಹಾಗೆ ಸ್ವಲ್ಪ ಬಟಾಣಿದು ಇದನ್ನೆಲ್ಲ ತಂದಿದ್ದೆ, ಅದನ್ನು ಕೂಡ ಎಲ್ಲ ಸುಳ್ಕೊಬೇಕು. ರೆಸಿಪಿ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ ಕೊನೆವರೆಗೂ ವಿಡಿಯೋನ ನೋಡಿ.
ಹಾಗೆ ಆರಂಸಿಂದ ತಂದಿದ್ದಂಥ ಏನಂತೀರ ಬಟಾಣಿ ಇದನ್ನೆಲ್ಲ ಸುಳ್ಕೊಂಡೆ. ಆಗಿಂದಾಗ್ಲೇ ಎಲ್ಲನೂ ಪಾಪು ಮಲಗಿದ್ದ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಸ್ವಲ್ಪ ತೊಳ್ಕೊಂಡು ಎಲ್ಲ ಒರೆಸ್ಕೊಂಡು ಅದನ್ನೆಲ್ಲ ಎತ್ತಿಟ್ಕೊತಾ ಇದ್ದೆ. ಹಾಗೆ ಟೊಮೊಟೊ ಎಲ್ಲ ತಂದಿದ್ದೆ, ಅದನ್ನು ಹಾಗೆ ಎಲ್ಲ ಎತ್ತಿಟ್ಕೊಂಡೆ, ನೀಟಾಗಿ ಜೋಡಿಸ್ಕೊಂಡೆ. ಇನ್ನು ಬಿಟ್ಟರೆ ಸಾಯಂಕಾಲ ಗಂಟ ಅದಲ್ಲೇ ಇರುತ್ತೆ, ಒಣಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ತಕ್ಷಣವೇ ಎಲ್ಲನೂ ಮುಗಿಸ್ಕೊಂಬಿಟ್ಟೆ ಅವನ್ನ ಮಲಗಿದ್ದಾಗ್ಲೇ. ಹಾಗೆ ಅಲ್ಲಿಂದ ಒಂಚೂರು ಹಣ್ಣುಗಳೆಲ್ಲ ತಂದಿದ್ವಿ, ನೆನ್ನೆನೇ ಎಲ್ಲ ಖಾಲಿ ಆಗೋಗಿತ್ತು ಆಲ್ಮೋಸ್ಟು. ಹಾಗಾಗಿ ತಿರ್ಗಾ ಒಂದು ಸ್ವಲ್ಪ ಆ್ಯಪಲ್ಲು ಹಾಗೆ ಒಂದು kg ಅಷ್ಟು ದಾಳಿಂಬೆ ಹಣ್ಣನ್ನ ತೊಗೊಂಡು ಬಂದಿದ್ದೆ. ನಾನು ಯಾವಾಗಲೂ ಜ್ಯೂಸ್ ಜಾಸ್ತಿ ಮಾಡೋದ್ರಿಂದ ಹಣ್ಣುಗಳು ಯಾವಾಗಲೂ ಮನೇಲಿ ಇದ್ದೇ ಇರುತ್ತೆ. ಡಿಟಾಕ್ಸ್ ಡ್ರಿಂಕ್ ಅಂತ ಹೇಳಿದ್ರೆ ಹಣ್ಣುಗಳ್ದೇ ಡಿಟಾಕ್ಸ್ ಡ್ರಿಂಕ್ಸ್ ಒಳ್ಳೆಯದು ಮನುಷ್ಯರಿಗೆ. ಯಾಕಂದರೆ ನಾವು ಯಥೇಚ್ಛವಾಗಿ ನೀರು ಕುಡಿಯಲ್ಲ, ಹಾಗಾಗಿ ಅವಾಗವಾಗ ಅಟ್ಲೀಸ್ಟು ಹಣ್ಣುಗಳು ಜ್ಯೂಸ್ ಮಾಡಿಟ್ಕೊಂಡ್ರೆ ಅದನ್ನಾದರೂ ಕುಡಿತಾ ಇರ್ಬೋದು. ಅವಾಗ ನಮ್ಗೆ ಅದರಿಂದ ಎನರ್ಜಿನೂ ಕೂಡ ಸಿಗುತ್ತೆ, ಹಾಗೆ ಕೆಲಸ ಮಾಡೋದಕ್ಕೂ ಕೂಡ ನಮಗೆ ಸ್ಟ್ರೆಂತ್ ಇರುತ್ತೆ. ಹಾಗಾಗಿ ನಾನು ಎಲ್ಲ ಹಣ್ಣುಗಳ್ನೆಲ್ಲ ಒರೆಸಿ ಇನ್ನೊಂದು ಸತಿ ಎಲ್ಲ ಹಾಕ್ಕೊಂಡು ಎಲ್ಲ ಫ್ರಿಡ್ಜ್ ಮೇಲೆ ನಾನು ಮಾಮೂಲಿ ಎಲ್ಲಿ ಇಡ್ತೀನಲ್ವ ಅಲ್ಲೇ ಇಟ್ಕೊತೀನಿ. ಫ್ರಿಡ್ಜ್ ಒಳಗೆ ಇಡ್ಬೋದು ಹಣ್ಣುಗಳ್ನ, ಆದರೆ ಏನಾಗುತ್ತೆ ಅಂದರೆ ಮರ್ತೋಗ್ಬಿಟ್ಟಿರ್ತೀವಿ ನಾವು, ಅಯ್ಯೋ ಹಣ್ಣ ತೆಗಿಬೇಕಾ ಮಾಡಬೇಕಾ ಅನ್ನೋದೇ ಲೇಸಿನೆಸ್ ಅನಿಸ್ತಾ ಇರುತ್ತೆ. ಅದೇ ನಮಗೆ ಕಣ್ಣು ಕಾಣಿಸೋ ಥರ ಇಟ್ಟರೆ ಆವಾಗ ಆರಾಮಾಗಿ ನಾವು ಮಾಡ್ಕೊಂಡು ಕುಡಿಬೋದು. ಇವಾಗ ನಾನು ಮಶ್ರೂಮ್ ಬಿರಿಯಾನಿಗೆ ಹಾಗೆ ಮಶ್ರೂಮ್ ಪೆಪ್ಪರ್ ಫ್ರೈಗೆ ಎಲ್ಲನೂ ಹೆಚ್ಚಿಟ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಮ ಜೊತೆನೂ ಕೂಡ ನಾನು ಇವತ್ತು ಸಿಂಪಲ್ಲಾಗಿ ರೆಸಿಪಿನ ಶೇರ್ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟು ಮಸಾಲಾನ ರುಬ್ಕೊತಾ ಇದ್ದೀನಿ. ಒಂದು ಚಿಕ್ಕ ಜಾರ್ಗೆ ಸ್ವಲ್ಪ ಕಾಯಿ ಹಾಗೆ ಒಂದು 6 ಹಸಿಮೆಣಸಿನ್ಕಾಯಿ, ಒಂದು ಗೆಡ್ಡೆ ಶುಂಠಿ ಹಾಗೆ ಬೆಳ್ಳುಳ್ಳಿ ಹಾಗೆ ಒಂದೆರಡು ಲವಂಗ, ಒಂದೆರಡು ಚಕ್ಕೆ, ಸ್ವಲ್ಪ ಹೆಚ್ಚಿಟ್ಟಿರುವಂಥ ಈರುಳ್ಳಿ, ಹೆಚ್ಚಿಟ್ಟಿರುವಂಥ ಟೊಮೊಟೊನ ಹಾಕ್ಕೊತಾ ಇದ್ದೀನಿ. ಹಾಗೆ ತೊಳೆದಿಟ್ಟಿರುವಂಥ ಸ್ವಲ್ಪ ಪುದೀನ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇಷ್ಟೇ, ಇನ್ನೇನು ಇಲ್ಲ ಮಸಾಲ ಐಟಮು ಅಂತ ನಾನು ಮಾಡ್ತಾ ಇರೋದು. ಇದೇ ಟೇಸ್ಟ್ ಕೊಡುತ್ತೆ. ಇವಾಗ ನಾನು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ. ಇಲ್ಲಿ ನಾನು ಪಲಾವ್ ಮಿಕ್ಸ್ನ ತೊಗೊಂಡಿದ್ದೀನಿ. ಪಲಾವ್ ಎಲೆ, ಚಕ್ಕೆ, ಲವಂಗ, ಸೋಂಪು ನಮ್ಮ ಡೈಜೆಷನ್ಗೆ ಒಳ್ಳೆಯದು, ಹಾಗಾಗಿ ಅದನ್ನು ಕೂಡ ತೊಗೊಂಡಿದ್ದೀನಿ. ಎಲ್ಲನೂ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಾದಮೇಲೆ ಹೆಚ್ಚಿಟ್ಟಿರುವಂಥ ಒಂದು 2 ಈರುಳ್ಳಿನ ಹಾಕ್ಕೊಂಡು ಬಾಡಿಸ್ಕೊಬೇಕು. ಸ್ವಲ್ಪ ರೋಸ್ಟ್ ಆಗೋವರೆಗೂ ಬಾಡಿಸ್ಕೊಂಡ್ರೆ ಸಾಕಾಗತ್ತೆ. ನೀವು ತೀರಾ ಒಂಥರ ಬ್ರೌನಿಷ್ ಬರೋವರೆಗೂ ಕೂಡ ನೀವು ಮಾಡ್ಕೊಬೋದು. ನಾನು ಸ್ವಲ್ಪ ಮಾತ್ರ ಬೇಯಿಸ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಒಂದು ಟೊಮೊಟೊನ ಹಾಕ್ಕೊಂಡು ಬೇಯಿಸಿ ಆನಂತರ ನಾವೇನು ಸುಲಿದಿಟ್ಟಿರುವಂಥ ಬಟಾಣಿನೂ ಕೂಡ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ. ಹಾಗಾಗಿ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡಿ ಆನಂತರ ರುಬ್ಬಿಟ್ಟಿರುವಂಥ ಮಸಾಲೆ ಏನಿತ್ತಲ್ವ ಅದನ್ನು ಹಾಕ್ಕೊಂಡು ಜಾರಲ್ಲಿರುವಂಥನೂ ಸ್ವಲ್ಪ ಮಸಾಲೆನ ಇದನ್ನು ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಅದನ್ನೇನು ವೇಸ್ಟ್ ಮಾಡಿಲ್ಲ. ಸ್ವಲ್ಪ ಫ್ರೈ ಅದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋ ಗಂಟ ಸ್ವಲ್ಪ ಹಾಕಿ ಕ್ಯಾಪ್ನ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಕುದಿಸ್ಕೊಬೇಕು. ಅಷ್ಟರೊಳಗೆ ನಾನು ಈ ಕಡೆ ಮಶ್ರೂಮ್ ಪೆಪ್ಪರ್ ಫ್ರೈಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಹೆಚ್ಚಿಟ್ಟಿರುವಂಥ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಬಾಡಿಸ್ಕೊತೀನಿ. ಅದು ಬೇಯೋ ಅಷ್ಟೊತ್ತಿಗೆ ಈ ಕಡೆ ನಾನು ಮಶ್ರೂಮ್ದೇನಿತ್ತಲ್ವ ನಾವು ಮಸಾಲೆ ಹಾಕಿ ಕುದಿಸ್ತಾ ಇದ್ದೀವಲ್ಲ ಅದನ್ನು ಕೂಡ ಕುದಿದೆ. ಅದಕ್ಕೆ ಒಂದು 3 ಇಂದ 4 ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕ್ಕೊತಾ ಇದ್ದೀನಿ. ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡಿ ಆನಂತರ ತೊಳೆದಿಟ್ಟಿರುವಂತಹ ಮಶ್ರೂಮ್ನು ಕೂಡ ಹಾಕಿ ಸ್ವಲ್ಪ ಹೊತ್ತು ಅದನ್ನು ಮಿಕ್ಸ್ ಮಾಡಿ ಅದನ್ನು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊತೀನಿ, ಅದು ಚೆನ್ನಾಗಿ ಮಸಾಲೆ ಹಿಡೀಲಿ ಅಂತ. ಈ ಕಡೆ ನಾನು ಮಶ್ರೂಮ್ ಪೆಪ್ಪರ್ ಫ್ರೈಗೆ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ಒಂದು ಕ್ಯಾಪ್ಸಿಕಮ್ನ ಸಣ್ಣದಾಗಿ ಹೆಚ್ಚಿಟ್ಟು ಅದನ್ನು ಕೂಡ ಬೇಯಿಸ್ಕೊತೀನಿ. ಈ ಕಡೆ ಮಶ್ರೂಮ್ ನೋಡ್ಬೋದು ಒಂದು ರೌಂಡ್ ಕರೆಕ್ಟಾಗಿ ಕುದ್ದಿದೆ. ಅದಕ್ಕೆ ನಾನು ಇವಾಗ ಒಂದು 2 ಗ್ಲಾಸಷ್ಟು ಅಕ್ಕಿನ ತೊಳೆದು ನೆನೆಸಿಟ್ಟಿದೆ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದಕ್ಕೆ 2 ಗ್ಲಾಸ್ ಅಕ್ಕಿಗೆ ಒಂದು 4 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಮಶ್ರೂಮಲ್ಲೂ ನೀರು ಬಿಡೋದ್ರಿಂದ ಅಲ್ಲಿಗಲ್ಲಿಗೆ ಸರಿ ಹೋಗುತ್ತೆ. ಹಾಗಾಗಿ ನೀರನ್ನ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಇಲ್ಲ ಪುದೀನ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಎತ್ತಿಟ್ಕೊಂಡ್ರೆ ಆಗುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿ ಕುದಿಸ್ಕೊತೀನಿ. ಈ ಕಡೆ ನಾನು ಮಶ್ರೂಮ್ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಮಶ್ರೂಮ್ನ ಹಾಕ್ಕೊಂಡಿದ್ದೀನಿ. ಮಶ್ರೂಮ್ಗೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಪೆಪ್ಪರ್, ಅಂದರೆ ಇದಕ್ಕೆ ಮೇನ್ ಪೆಪ್ಪರ್ ಪೌಡ್ರೆ ಅಲ್ವಾ, ಹಾಗಾಗಿ ಪೆಪ್ಪರ್ ಪೌಡ್ರನ್ನ ಹಾಕ್ಕೊಂಡು ನೀರೇನು ಹಾಕೋಕ್ಕೆ ಹೋಗ್ಬಿಡಿ. ಮಶ್ರೂಮಲ್ಲೇ ನೀರು ಬಿಡೋದ್ರಿಂದ ಪೆಪ್ಪರ್ಗೇನು ನೀರು ಹಾಕೋ ಅವಶ್ಯಕತೆ ಇರಲ್ಲ. ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ ಸಾಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ತಟ್ಟೆನ ಕ್ಲೋಸ್ ಮಾಡಿ ಇಟ್ಟರೆ ನಮಗೆ ಮಶ್ರೂಮ್ ಪೆಪ್ಪರ್ ಫ್ರೈ ಕೂಡ ರೆಡಿ ಆಗುತ್ತೆ. ಸೈಡಲ್ಲಿ
ಈ ಕಡೆ ನಾನು ಇವಾಗ ಮಶ್ರೂಮ್ದು ಏನಿತ್ತಲ್ವ ಅದನ್ನು ಲಾಸ್ಟಿಗೆ ನಾನು ಇನ್ನೇನು ಲಿಡ್ನ ಕ್ಲೋಸ್ ಮಾಡ್ತೀನಿ ಅನ್ಬೇಕಾದ್ರೆ ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡ್ಕೊತೀನಿ. 1-2 ವಿಷಲ್ ಕೂಗಿಸ್ಕೊಂಡ್ರೆ ನಮ್ಮ ಮಶ್ರೂಮ್ ಬಿರಿಯಾನಿ ಕೂಡ ಟೇಸ್ಟಿಯಾಗಿ ರೆಡಿ ಆಗುತ್ತೆ. 2 ಕಡೆಯೂ ಇವಾಗ ನಾನು ಇಟ್ಟಿದ್ದೀನಿ. ಹಾಗೆ ಸ್ಲ್ಯಾಬ್ನೆಲ್ಲ ಹಾಗಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ, ಇಲ್ಲಾಂದರೆ ಅಪ್ಪು ಎದ್ರೆಗೆ ನನಗೆ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಇವಾಗ ನೋಡ್ಬೋದು ಇಲ್ಲಿ ಮಶ್ರೂಮ್ ಪೆಪ್ಪರ್ ಫ್ರೈ ಕೂಡ ತುಂಬಾ ಟೇಸ್ಟಿಯಾಗಿ ಖಾರವಾಗಿ ರೆಡಿಯಾಗಿತ್ತು. ನಂಗೆ ತುಂಬಾ ಇಷ್ಟ ಆಯಿತು. ನಾನು ಫಸ್ಟ್ ಟೈಮ್ ಈ ಥರ ಪೆಪ್ಪರ್ ಫ್ರೈ ಮಾಡಿದ್ದು ನಾನೇ. ಹಾಗೆ ಇನ್ನೊಂದು ಕಡೆ ನಾನು ಆ್ಯಪಲ್ ಜ್ಯೂಸ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಒಂದು 4-5 ಆ್ಯಪಲ್ನ ಸಣ್ಣದಾಗಿ ಸಿಪ್ಪೆಯನ್ನು ನಾನು ಅಂದರೆ ತೆಗೆದಿಲ್ಲ, ಹಾಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ದ್ರಾಕ್ಷಿ, ಒಂದು ಸ್ವಲ್ಪ ಗೋಡಂಬಿನ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಗ್ಲಾಸಷ್ಟು ಒಂದು ನೀರು ಏನಿದೆ ಅಲ್ವ ಅದರ ಅರ್ಧ ನೀರನ್ನ ತಗೊಂಡು ಹಾಕಿ ಅದಕ್ಕೆ ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೀವು ಬೇಕಾದರೆ ನೀರು ಬದಲು ಹಾಲನ್ನು ಕೂಡ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೋದು. ಆ್ಯಪಲ್ ಮಿಲ್ಕ್ ಶೇಕ್ ಥರ ಆಗುತ್ತೆ. ನಾನು ಬರೀ ಆ್ಯಪಲ್ ಜ್ಯೂಸ್ ಮಾಡ್ತಾ ಇರೋದು. ಹಾಗಾಗಿ ಇವಾಗ ನಾನು ಗ್ರೈಂಡ್ ಮಾಡ್ಕೊಂಡ್ಮೇಲೆ ಅದನ್ನು ಚೆನ್ನಾಗಿ ಸೋಸ್ಕೊತೀನಿ. ಯಾಕಂದರೆ ಸಿಪ್ಪೆ ಸಮೇತ ಹಾಕಿರೋದ್ರಿಂದ ಸಿಪ್ಪೆ ಎಲ್ಲ ಬರಬೇಕು ನಮಗೆ. ಹಾಗಾಗಿ ಚೆನ್ನಾಗಿ ಸೋಸ್ಕೊಂಡ್ರೆ ಅಂದರೆ ಥಿಕ್ನೆಸ್ ಕೂಡ ಕಮ್ಮಿ ಆಗೋದಿಲ್ಲ, ಚೆನ್ನಾಗಿರುತ್ತೆ. ಹಾಗಾಗಿ ಇವಾಗ ನೋಡ್ಬೋದು ನೀವು, ನಾವೇನು ಸಿಪ್ಪೆ ಸಮೇತ ಹಾಕೊಂಡಿದ್ವಲ್ಲ ಅದೆಲ್ಲ ಬಂದ್ಬಿಟ್ಟಿದೆ. ಸಿಪ್ಪೆದು ಇದೆಲ್ಲ ಒಟ್ಟು ಏನಿತ್ತಲ್ಲ ಅದೆಲ್ಲ ಬಂದಿದೆ. ಜ್ಯೂಸ್ ಕೂಡ ರೆಡಿ ಆಗಿದೆ. ತುಂಬಾ ಜಾಸ್ತಿ ನೀರು ಹಾಕ್ಕೊಬೇಡಿ, ಸ್ವಲ್ಪ ಗಟ್ಟಿಯಾಗಿದ್ರೇ ಇಷ್ಟ ಆಗುತ್ತೆ, ಕುಡಿಯೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಜಾಸ್ತಿ ತೆಳು ಮಾಡ್ಕೊಂಬಿಟ್ರೆ ಚೆನ್ನಾಗಿರಲ್ಲ. ಜಾಸ್ತಿ ಜನ ಇದ್ದೀರ ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಇಷ್ಟು ಕನ್ಸಿಸ್ಟೆನ್ಸಿ ನಿಮಗೆ ಬೇಡ ಅಂದರೆ. ಹಾಗಾಗಿ ಅಡುಗೆ ಕೂಡ ಪೂರ್ತಿ ರೆಡಿ ಆಯಿತು. ಮಧ್ಯಾಹ್ನಕ್ಕೆ ಊಟಕ್ಕೆ ಅಪ್ಪನೂ ಎಬ್ಬರಿಸಿ ಅವನಿಗೂ ಮಶ್ರೂಮ್ ಬಿರಿಯಾನಿನೇ ಅವನಿಗೂ ತಿನ್ನಿಸ್ದೆ. ನಾವು ಕೂಡ ಊಟನ ಮಾಡ್ಕೊಂಡ್ವಿ. ತುಂಬಾ ಚೆನ್ನಾಗಿತ್ತು, ನಿಜವಾಗ್ಲೂ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು. ನೀವು ಕೂಡ ಟ್ರೈ ಮಾಡಿ. ನೀವೇನಾದ್ರು ಟ್ರೈ ಮಾಡಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ರೆಸಿಪಿ ನಿಮಗೂ ಕೂಡ ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ. ಹಾಗೆ ಮಧ್ಯಾಹ್ನ ಊಟ ಮಾಡಿಕೊಂಡು ನಾವು ಸಡನ್ನಾಗಿ ನಾನು ಪ್ರವೀಣವ್ರು ಇಬ್ಬರೂ ಅಲ್ಲಿ ಹಸುಗುಲ್ಲಾಕೋಕೆ ಹೋಗ್ತಾ ಇರ್ತೀವಲ್ಲ ಹೋದ್ವಿ. ಮೇಕೆ ಒದ್ದಾಡ್ತಾ ಇತ್ತು, ಯಾಕೆ ಅಂತಲೇ ಗೊತ್ತಾಗಲಿಲ್ಲ ನಮಗೆ. ಕಣ್ಣೆಲ್ಲ ಫುಲ್ಲು ನೀಲಿ ತಿಳ್ಕೊಂಬಿಟ್ಟಿತ್ತು. ಅವ್ರು ಬಂದು ಸ್ವಲ್ಪ ನೀರು ಕುಡಿಸಿದ್ರು ಅಷ್ಟೇ ಮೇಕೆಗೆ, ಪಟ್ಟಂತ ಜೀವ ಹೊರ್ಟೋಯ್ತು ಮೇಕೆ ಮರಿದು. ಹೇಳ್ಕೊಳಕ್ಕಾಗ್ತಾಯಿಲ್ಲ, ತುಂಬಾ ಬೇಜಾರಾಗೋಯ್ತು ನನಗಂತೂ. ಅದನ್ನು ತಗೊಂಡು ಅವರು ಹೊಲದ ಹತ್ರ ಮಣ್ಣು ಮಾಡೋಕ್ಕೆ ಅಂತ ಹೊರಟ್ರು. ಜಸ್ಟ್ ಇವಾಗ ನಮ್ಮ ಕುರಿಮರಿ ಸತ್ತೋಯ್ತು. ಗೊತ್ತಿಲ್ಲ, ತುಂಬ ಬೇಜಾರಾಗ್ತಾಯಿದೆ. ತಗೊಂಡೋದ್ರು ಅದನ್ನು ಅಲ್ಲಿ ಹೊಲದ ಹತ್ರ ಹಾಕ್ಬಿಟ್ಟು ಬರೋಕ್ಕೆ, ಮಣ್ಣು ಮಾಡೋಕ್ಕೆ ಅಂತ. ಗೊತ್ತಿಲ್ಲ ಯಾಕೆ ನಮಗೆ ಈ ಥರ ಆಗ್ತಾಯಿದೆ ಅಂತ. ಏನಾದರೂ ಇಷ್ಟಪಟ್ಟು ನಾವು ಸಾಕ್ತೀವಿ, ಏನಾದರೂ ಮಾಡ್ತೀವಿ ಅಂದಾಗ ಸಖತ್ ಬೇಜಾರಾಗುತ್ತೆ. ಗೊತ್ತಿಲ್ಲ, ಚೆನ್ನಾಗೇ ಇತ್ತು. ನೀವು ನೋಡಿರ್ಬೋದು, ಬೆಳಗ್ಗೆ ತಾನೇ ರೂಮ್ಗೆಲ್ಲ ಬಂದು ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಹೋಯ್ತು. ಶೆಡ್ಡಲ್ಲಿ ಕಟ್ಟಾಕಿದ್ವಿ ಸ್ವಲ್ಪ ಇದನ್ನ ಹಾಕ್ಬಿಟ್ಟು. ಏನಾಯಿತು ಅಂತ ಗೊತ್ತಿಲ್ಲ, ಸಡನ್ನಾಗಿ ಇವಾಗ ಪ್ರವೀಣವರು ನಾವು ಎಲ್ಲ ಹಸುಗೆ ಇದನ್ನ ಹಾಕೋಣ ಅಂತ ಬಂದ್ವಿ. ಸಡನ್ನಾಗಿ ಅದು ಒದ್ದಾಡ್ತಾ ಇತ್ತು. ನಮ್ಗೆ ಏನಾಯಿತು ಅಂತ ನೋಡೋದಕ್ಕೆ ಆಗಿ ಸಡನ್ನಾಗಿ ಜೀವ ಹೊರ್ಟೋಯ್ತು. ಡಾಕ್ಟ್ರಿಗೆಲ್ಲ ಫೋನ್ ಮಾಡಿ ಕೇಳಿದ್ದಕ್ಕೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿದ್ರು. ನಿಜ ನಂಬೋಕ್ಕಾಗ್ತಾಯಿಲ್ಲ. ಬೆಳಗ್ಗೆ ತಾನೇ ಅಷ್ಟು ಖುಷಿಯಾಗಿತ್ತು, ಸಡನ್ನಾಗಿ ಹೇಗೆ ಹಾರ್ಟ್ ಅಟ್ಯಾಕ್ ಆಯಿತು ಅಂತಲೇ ಗೊತ್ತಾಗ್ತಾಯಿಲ್ಲ. ಸಖತ್ ಬೇಜಾರಾಗ್ತಾಯಿದೆ. ಈ ಥರ 1 ಸತಿ ಅಲ್ಲ 2-3 ಸತಿ ಆಯಿತು. ಆದರೂ ಸಾಕೋಣ ಅಂತ ಹೇಳ್ಬಿಟ್ಟು ತೊಗೊಂಬಂದರು. ದುಡ್ಡು ಹೋದರೆ ಹೋಗುತ್ತೆ, ಆದರೆ ಆ ಜೀವ ನಮ್ಮ ಕಣ್ಣು ಮುಂದೆ ಜೀವ ಬಿಟ್ಬಿಡ್ತು. ನಿಜ ತುಂಬ ಬೇಜಾರಾಗ್ತಾಯಿದೆ. ನಮಗೆ ಯಾಕೆ ಈ ಥರ ಆಗ್ತಾಯಿದೆ ಅಂತ ಗೊತ್ತಾಗ್ತಾಯಿಲ್ಲ. ಏನಾದರೂ ಒಂದು ಮಾಡೋಕ್ಕೆ ಹೋದರೆ, ಏನಾದರೂ ಮಾಡಬೇಕಂದ್ರೆ ನಮಗೆ ಈ ಥರ ಆಗುತ್ತೆ ಅಂತ. ಹೇಳೋಕ್ಕಾಗ್ತಾಯಿಲ್ಲ. ಇಲ್ಲೇ ಇತ್ತು. ಮಾಡಿದ್ವಿ, ಒಂದು ಗುಂಡ ಅಂತ ಒಂದು ಬೈರ ಅಂತ ಸೆಲೆಕ್ಟ್ ಮಾಡಿದ್ವಿ. ಗುಂಡ ಅಂತ ಇಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ವಿ. ಆದರೆ ಸಡನ್ನಾಗಿ ಅದು ಈ ಥರ ಆಗಿದ್ದು ಬೇಜಾರಾಗ್ತಾಯಿದೆ. ಟೈಮೇ ಸರಿ ಇಲ್ಲ ನಮ್ಮದು. ಏನು ಮಾಡೋಕ್ಕೋದ್ರೆ ಏನಾದರೂ ಒಂದು ಅಡ್ಡಿ ಬರ್ತಾನೆ ಇದೆ. ಪ್ರವೀಣ್ ಅವ್ರಿಗಂತೂ ಬೇಜಾರಾಗ್ಬಿಟ್ರು. ಅವರಂತೂ ಹೋಗಿ ರೂಮ್ ಒಳಗಡೆ ಕೂತಿದ್ದಾರೆ ಬೇಜಾರಾಗಿ. ನಂಗೆ ಬೇಜಾರಾಗೋಯ್ತು. ಅದಕ್ಕೆ ಇಲ್ಲೇ ಅದು ಇರೋ ಜಾಗದಲ್ಲೇ ಬಂದು ಕೂತಿದ್ದೆ ಸ್ವಲ್ಪ ಹೊತ್ತು. 3 ದಿವಸಕ್ಕೇ ತುಂಬಾ ಹಚ್ಕೊಂಡ್ಬಿಟ್ಟಿದ್ವಿ. ಅದನ್ನೇ ಪ್ರವೀಣ್ ಅವ್ರು ಹೇಳ್ತಾಯಿದ್ರು, ದುಡ್ಡು ಹೋದರೆ ಹೋಯ್ತು, ಆದರೆ ಎಷ್ಟು ಚೆನ್ನಾಗಿ ಅದು ನನ್ನ ಹಿಂದೆ ಬರ್ತಾಯಿತ್ತು. ಹಾಲು ಕುಡಿಸಿದ ತಕ್ಷಣ ಅದು ಎಷ್ಟು ಚೆನ್ನಾಗಿ ನನ್ನ ಹಿಂದೆ ಓಡೋಡಿ ಬರ್ತಾಯಿತ್ತು ಅಂತ ಅದನ್ನೇ ಅವರು ಬೇಜಾರು ಮಾಡ್ಕೊಂಡು ಹೇಳ್ತಾಯಿದ್ರು. ಆಮೇಲೆ ಸಂಜೆ ಅಪ್ಪನೂ ಹೋಗಿ ನೋಡ್ದ ಅದನ್ನು. ಅವನಿಗೂ ಕೂಡ ಬೇಜಾರಾಗುತ್ತೆ. ಒಂದು ನಿಮಿಷ ಅವನಿಗೂ ಶಾಕ್ ಆಗೋಯ್ತು, ಎಲ್ಲಿ ಅಂತ ನಮ್ಮನ್ನೇ ಕೇಳ್ತಾ ಇದ್ದ. ತುಂಬಾ ಹಚ್ಕೊಂಬಿಟ್ವಿ ನಾವು ಅದನ್ನು. 3 ದಿವಸಕ್ಕೇ ನಮ್ಮ ಫ್ಯಾಮಿಲಿ ಮೆಂಬರ್ ಥರ ಅದಾಗ್ಬಿಡ್ತು. ಹಾಗಾಗಿ ಇವಾಗ ಕೂಡ ಡೈಜೆಷನ್ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಅದಿಲ್ಲ ಅಂದಿದ ತಕ್ಷಣವೇ ನನಗೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ, ಇಷ್ಟನೇ ಆಗಲಿಲ್ಲ ನನಗೆ. ಸಪ್ಪಗಾಗ್ಬಿಟ್ವಿ. ಹಾಗಾಗಿ ನಾನು ವೀಡಿಯೋನ ಇಲ್ಲೇ ಸ್ಟಾಪ್ ಮಾಡಿದೆ.
ಏನು ಮಾಡೋಕ್ಕಾಗಲ್ಲ, ನಮ್ಮ ಹಣೆ ಬರ ಸರಿ ಇಲ್ಲ ಅಂತ ಅನಿಸುತ್ತೆ ಆವಾಗ ಈ ಥರದ್ದೆಲ್ಲ ನೋಡಿದಾಗ. ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ ಯು.